ಹಲೋ ಎವ್ರಿವನ್, ವೆಲ್ಕಮ್ ಟು ಹರ್ಷಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವ್ಲಾಗು 2-3 ದಿನದ ಕಂಟಿನ್ಯೂಷನ್ ಆಗಿರುತ್ತೆ. ಹಾಗೆ ಪಾಪುಗೆ ಈ ವ್ಯಾಕ್ಸಿನೇಷನ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಮತ್ತು ಹಸ್ಬೆಂಡ್ ಹೊರಟಿದ್ದೀವಿ. ಹಾಗೆಯೇ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸಂಜೆ ದೀಪ ಹಚ್ಚೋಣ ಅಂತ ಹೇಳಿ ದೀಪನೂ ಕೂಡ ಹಚ್ಚಿ ಹೊರಟಿದ್ದೀನಿ. ನಾನು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ತಪ್ಪದೆ ನಾನು ಯಾವಾಗ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿರ್ತೀನಲ್ಲ ಅಂಥ ಟೈಮಲ್ಲಿ ನಾನು ದೀಪ ಹಚ್ಚನೇ ಆಚೆ ಹೋಗೋದು. ಮಾಡಲ್ಲ ಅನ್ನೋ ಒಂದು ಸಂದರ್ಭ ಇದ್ದಾಗ ಆವಾಗ ಮಾಡೋದಕ್ಕೆ ಹೋಗೋದಿಲ್ಲ. ಅದು ಬಿಟ್ಟರೆ ಇನ್ನು ಪೂಜೆ ಮಾಡೋ ಟೈಮಲ್ಲೆಲ್ಲ ನಾನು ಬೆಳಿಗ್ಗೆ ಸಂಜೆ ದೀಪ ಮಿಕ್ಸ್ ಮಾಡೋದೇ ಇಲ್ಲ, ಹಚ್ಚೋದು. ಇನ್ನು ನಾನು ಪಾಪುಗೆ ವ್ಯಾಕ್ಸಿನ್ ಕೊಡಿಸ್ತಾ ಇರೋದು ಸರ್ಜಿ ಹಾಸ್ಪಿಟಲಲ್ಲೇ. ಅವಳಿಗೆ ಸ್ಟಾರ್ಟಿಂಗ್ ಹುಟ್ಟಿದಾಗಿಂದನೂ ಏನೇ ಒಂದು ಹುಷಾರಿಲ್ಲ ಅಂದ್ರೂ ಏನೇ ಒಂದು ಇದ್ರೂ ನಾನು ಸರ್ಜಿ ಹಾಸ್ಪಿಟಲಲ್ಲೇ ಚೆಕಪ್ ಮಾಡಿಸ್ತಾ ಇರೋದು. ನನ್ನ ಮಗನಿಗೂ ಕೂಡ ಅಷ್ಟೇ. ಇವಾಗ ಡಾಕ್ಟರ್ ಪ್ರಶಾಂತ್ ಅಂತ ಇದ್ದಾರೆ, ಅವ್ರ ಹತ್ರ ನಾನು ರೆಗ್ಯುಲರಾಗಿ ಚೆಕಪ್ ಇದ್ದರೆ ಏನೇ ಇದ್ರೂ ಅಂದರೆ ಇಂಜೆಕ್ಷನ್ಸ್ ವ್ಯಾಕ್ಸಿನೇಷನ್ಸ್ ಏನೇ ಇದ್ರೂ ನಾನು ಅಲ್ಲೇ ಚೆಕ್ ಮಾಡಿಸೋದು. ಇನ್ನು ಪಾಪುದು ಅಂದರೆ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಪಾಪುದು ವೆಯ್ಟು ಹಾಗೆ ಹೈಟು ಎಷ್ಟಿದೆ ಎಲ್ಲ ಚೆಕ್ ಮಾಡ್ತಾರೆ. ಅದಾದಮೇಲೆ ಇಲ್ಲಿ ಬಂದು ಹಾರ್ಟ್ ರೇಟ್ ಕೂಡ ಚೆಕ್ ಮಾಡ್ತಾರೆ. ಇವಾಗ ಮುಂಚೆ ಎಲ್ಲ ಈ ಒಂದು ಪ್ರೊಸೀಜರ್ ಎಲ್ಲ ಇರಲಿಲ್ಲ, ಬಟ್ ಇವಾಗ ಇವತ್ತು ಪ್ರೊಸೀಜರ್ ಎಲ್ಲ ಮಾಡ್ತಾಯಿದ್ದಾರೆ. ಪಾಪುದು ಹಾರ್ಟ್ ರೇಟ್ ಚೆಕ್ ಮಾಡೋದು ಎಲ್ಲ ಅವರದೇನೋ ನೋಟ್ ಮಾಡ್ಕೊತಾರೆ. ಅವಳಂತೂ ಏನಾದರೂ ಒಂದು ಹೊಸದು ಏನಾದರೂ ಮಾಡ್ತಿದ್ರೆ ಅದನ್ನೆಲ್ಲ ನೋಡ್ತಾ ಇರ್ತಾಳೆ. ಸುಮ್ಮನೆ ಕೂತ್ಕೊಂಡಿದ್ಲು ಪಾಪ. ಅದಾದಮೇಲೆ ಮತ್ತೆ ಏನಂದರೆ ಅವಳಿಗೆ ಎತ್ಕೊಂಡು ತಿರುಗಾಡಿಸ್ಬೇಕು. ಹಾಗೆ ಅವಳು ಯಾರಾದರೂ ಓಡಾಡ್ತಿದ್ರೆ ಅವ್ರನ್ನ ಕರೆದು ಮಾತಾಡಿಸ್ತಾಳೆ. ಇಲ್ಲಾಂದರೆ ನಮಗೆ ಕೂದಲು ಎಳಿಯೋದು, ಇಲ್ಲಾಂದರೆ ಇನ್ನೊಂದು ಏನಾದರೂ ಮಾಡ್ತಾನೆ ಇರ್ತಾಳೆ. ಸೇಮ್ ಅವರಪ್ಪ ಅಪ್ಪಂಗೂ ಕೂಡ ಅದನ್ನೇ ಮಾಡ್ತಾಯಿದ್ಲು, ಕೂದಲು ಎಳಿಯೋದೆಲ್ಲ ಮಾಡ್ತಾಯಿದ್ಲು. ಹಾಗೆ ಹಿಂದೆ ಯಾರಾದರೂ ಹೋಗೋಂಗಿಲ್ಲ, ಅವ್ರನ್ನ ಕರೆಯೋದು ಅಂದರೆ ಕರೆದ್ಬಿಟ್ಟು ಅವರಿಗೆ ಮಾತಾಡ್ಸೋಕ್ಕೆ ನಗಾಡ್ಸೋದು ಆ ಥರ ಎಲ್ಲ ಮಾಡ್ತಾಳೆ. ನಾವು ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾದ್ರೆ ಸ್ವಲ್ಪ ಹತ್ಲು ಅಂದರೆ ಇದು ತುಂಬ ಏನು ಪೇಯ್ನ್ ಇಲ್ಲ, ಅಂದರೆ ಪೇಯ್ನ್ಲೆಸ್. ಆದರೆ ಸ್ಟಾರ್ಟಿಂಗ್ ನೋವಾಗುತ್ತಲ್ವ, ಅದಾದಮೇಲೆ ಒಂದು 10 ನಿಮಿಷನೂ ಏನು ಅಳ್ಳಿಲ್ಲ ಅವಳು. ಒಂದು 5 ನಿಮಿಷ ಹಬ್ಬ ಅಂದರೆ ಮ್ಯಾಕ್ಸಿಮಮ್ ಒಂದು 2 ನಿಮಿಷ ಹತ್ಲು ಅಷ್ಟೇ. ಅದಾದಮೇಲೆ ನಾರ್ಮಲ್ ಆದಳು. ಹಾಗೆಯೇ ಇನ್ನು ಮನೆಗೆ ಬಂದಮೇಲೆ ನನ್ನ ಮಗನಿಗೆ ಮಾತ್ರ ಪೆನ್ಸಿಲ್ ಅಂದರೆ ಪೆನ್ ಪೆನ್ಸಿಲ್ದು ತುಂಬಾ ಕ್ರೇಜ್ ಅವನಿಗೆ. ಪ್ರತಿ ಸಾರಿನೂ ಅಂದರೆ ಕೊಡಿಸ್ತೀವಿ, ಬಟ್ ಅವನು ಸ್ಕೂಲಲ್ಲಿ ಯಾರೋ ತೊಗೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಬರ್ತಾನೆ, ಮತ್ತೆ ಹೊಸದು ಕೊಡಿಸೋ ತನಕ ಬಿಡೋದೇ ಇಲ್ಲ. ನನ್ನ ಮನೇಲಿ ಮಾತ್ರ ಹೀಗೇನೋ, ಎಲ್ಲರ ಮನೇಲೂ ಹೀಗೇನೋ ಗೊತ್ತಿಲ್ಲ, ಆದರೆ ಅವನಿಗೆ ಮಾತ್ರ ಪೆನ್ಸಿಲ್ದು ತುಂಬಾ ಕ್ರೇಜು. ಆಮೇಲೆ ಇಬ್ಬರು ಅಣ್ಣ ತಂಗಿ ಕೂತ್ಕೊಂಡು ಆಟ ಆಡ್ತಾಯಿದ್ರು. ಇವನು ಬಾಕ್ಸ್ ತೋರಿಸೋದಕ್ಕೆ ಅವಳು ಕಸ್ಕೊಳ್ಳೋದಕ್ಕೆ ಹೋಗೋದಕ್ಕೆ ಅವ್ನು ಕೊಡ್ತಾ ಇರಲಿಲ್ಲ, ಇವಳು ಬಿಡ್ತಾ ಇರಲಿಲ್ಲ. ಹಾಗೆ ನೆಕ್ಸ್ಟ್ ಡೇ ಇನ್ನು ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ನಾರ್ಮಲಾಗಿ ವಾರಕ್ಕೊಂದ್ಸತಿ ನಾನು ಬಾಲ್ಕನಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ, ಆದರೆ ಇವಾಗ ಸ್ವಲ್ಪ ಕಿಟಕಿ ಎಲ್ಲ ಧೂಳಾಗಿತ್ತು ತುಂಬಾ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಿದ್ದೀನಿ. ನನ್ನ ಹಸ್ಬೆಂಡು ಕೂಡ ನನ್ನ ಜೊತೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಅವರು ಬಾಲ್ಕನಿ ಡೋರ್ ಆಗಿರ್ಬೋದು ಅದನ್ನೆಲ್ಲ ಒರೆಸ್ಕೊಡ್ತೀನಿ, ನಿಂಗೊಬ್ಳಿಗೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಮತ್ತು ಇನ್ನು ಒಳಗಡೆನೂ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ದಾರೆ. ಇನ್ನು ಅವ್ರು ಹೆಲ್ಪ್ ಮಾಡೋದ್ರಿಂದ ನನಗೂ ಕೂಡ ಸ್ವಲ್ಪ ಕೆಲಸ ಕಡಿಮೆ ಆಯಿತು. ಇನ್ನು ನೆಕ್ಸ್ಟ್ ಡೇ ಬಂದುಬಿಟ್ಟು ಸ್ವಲ್ಪ ಗಿಡದಲ್ಲಿ ಏನಾದರೆ ಹಣ್ಣುಗಳೆಲ್ಲ ಬಿಟ್ಟಿತ್ತು, ಅದನ್ನೆಲ್ಲ ತೋರಿಸ್ತಾಯಿದ್ರು. ನೋಡು ನಾನು ಅಷ್ಟಾಗಿ ಆ ತೋಟದ ಹತ್ರ ಎಲ್ಲ ಹೋಗೋದಿಲ್ಲ, ಅಂದರೆ ಯಾವಾಗಾದರೂ ಹೋದಾಗ ಈ ಥರ ಎಲ್ಲ ತೋರಿಸ್ತಾರೆ. ಈ ಹಣ್ಣು ಬಿಟ್ಟಿದೆ ವಿಡಿಯೋ ಮಾಡ್ಕೊ ಅಂತ ಹೇಳಿ ಅವರೇ ಹೇಳ್ತಾರೆ. ಆಮೇಲೆ ಏನಂದರೆ ಮೂಸಂಬೆ ಹಣ್ಣು ಅಂದರೆ ಕಾಯಿ ಬಿಟ್ಟಿದೆ, ಹಾಗೆ ಮಾವಿನಕಾಯಿ ಸಿಕ್ಕಾಪಟ್ಟೆ ಬಿಟ್ಟಿದೆ. ಹಾಗೆ ನಾನು ಇಲ್ಲಿ ಗಿಡಕ್ಕೆ ಹೋಗಿದ್ದು ಅಂದರೆ ಪಾಪುಗೆ ಫೋಟೋಶೂಟ್ ಮಾಡೋಣ ಅಂತೇಳಿ ಮಾವಿನಕಾಯಿ ಕೀಳೋಣ ಅಂತೇಳಿ ಹೋಗಿದ್ದೆ. ಆದರೆ ನನ್ನ ಹಸ್ಬೆಂಡ್ ಕೀಳೋದಕ್ಕೆ ಬಿಡಲಿಲ್ಲ, ಯಾಕಂದರೆ ಅದು ಫಸ್ಟ್ ಟೈಮ್ ಬಿಟ್ಟಿರೋದ್ರಲ್ಲ, ಅದರಲ್ಲೇ ಇರಲಿ ಬಿಡು ಹಣ್ಣಾಗೋ ತನಕ ನೋಡೋಣ ಅಂತೇಳಿ, ಯಾಕಂದರೆ ಮೊದಲನೇ ಫಲ ಅಲ್ವ, ಹಾಗಾಗಿ ಬಿಡಲಿಲ್ಲ. ಹಾಗೆ ಇದು ರಾಮಫಲನೋ ಲಕ್ಷ್ಮಣ ಫಲನೋ ಅಂತ ಹೇಳಿದರು, ಸಾರಿ ನಾನು ಅದನ್ನು ಮರೆತುಬಿಟ್ಟಿದ್ದೀನಿ. ಆದರೆ ಈ ಹಣ್ಣು ಕ್ಯಾನ್ಸರ್ಗೆ ತುಂಬ ಒಳ್ಳೆಯದಂತೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಹಾಗೆ ಇನ್ನೊಂದು ತೋರಿಸ್ತೀನಿ, ಸಾರಿ ಇದು ಕರೆಕ್ಟ್ ಲಕ್ಷ್ಮಣ ಫಲ, ಅದು ರಾಮಫಲ ಅಂತ ಅನಿಸುತ್ತೆ, ಬಟ್ ಏನೋ ಮಿಸ್ಟೇಕ್ ಆಗಿದ್ರೆ ಯಾರು ಬೈಕೋಬೇಡಿ, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಹಾಗೆಯೇ ಒಂದಷ್ಟು ಸ್ಟಾರ್ ಫ್ರೂಟು, ಹಾಗೆಯೇ ಸಪೋಟದೆಲ್ಲ ಸಣ್ಣ ಸಣ್ಣ ಕಾಯೆಲ್ಲ ಬಿಟ್ಟಿತ್ತು. ವೆದರ್ ಕೂಡ ತುಂಬ ಚೆನ್ನಾಗಿತ್ತು, ಕೋಲ್ಡ್ ವೆದರ್ ಅನಿಸ್ತಾಯಿತ್ತು. ಆದರೆ ಡೈಲಿ ಅದೇ ಥರ ಇದ್ದರೆ ಚೆನ್ನಾಗಿರುತ್ತೆ, ಯಾಕಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲು ನಮ್ಮ ಶಿವಮೊಗ್ಗದಲ್ಲಂದ್ರೂ. ಹಾಗೆ ಇನ್ನು ಬೇವಿನ ಸೊಪ್ಪು ಬೇಕಾಗಿತ್ತು ಪಾಪು ಫೋಟೋಶೂಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಿತ್ಕೊಡ್ತಾಯಿದ್ರು. ಹಾಗೆ ನಾನು ಸಿಂಪಲ್ಲಾಗಿಯೇ ಒಂದು ಫೋಟೋಶೂಟ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದರೆ ನನಗೆ ಹೂವು ಮಾತ್ರ ಮಿಸ್ ಆಗೋಯಿತು. ಹೂವು ಇದ್ದಿದ್ರೆ ಇನ್ನೂ ಫುಲ್ಲು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣೋದು, ಆದರೆ ಏನು ಮಾಡೋದು, ಅನ್ಫಾರ್ಚುನೇಟ್ಲಿ ನನಗೆ ಹೂವು ಸಿಗಲಿಲ್ಲ. ಅಂದರೆ ಇಲ್ಲಿ ಬ್ಲಿಂಕಿಟ್ಟು ಮತ್ತು ಇನ್ಸ್ಟಾಮಾರ್ಟು ನಮ್ಮನೆ ಹತ್ರ ಡೆಲಿವರಿ ಇದೆ, ಬಟ್ ಸ್ವಲ್ಪ ಒಂದು ಅರ್ಧ ಮೀಟರಷ್ಟು ನಾವು ಹೋಗಬೇಕು, ಬಟ್ ಅದು ಎರಡರಲ್ಲೂ ನನಗೆ ಸೋಲ್ಡ್ ಔಟ್ ಆಗಿತ್ತು. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮತ್ತು ನಾನು ಹೋಗಿ ತೊಗೊಂಬಂದು ಮಾಡೋಷ್ಟು ಪೇಷನ್ಸ್ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲಿತ್ತು, ಹಂಗಾಗಿ ನಾನು ಮಾಡಲಿಲ್ಲ.
ಇನ್ನು ಹಾಗೆ ಇರೋದ್ರಲ್ಲೇ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟ್ ಒಂದು ಈ ಥರ ಒಂದು ಬಿಳಿ ಪಂಚೆನ ಹಾರಿಸ್ಕೊಂಡು ಅದಕ್ಕೆ ಮಾವಿನ ಸೊಪ್ಪು ಅಂದರೆ ನಮ್ಮ ಗಿಡದಲ್ಲೇ ಬೇಜಾನು ಮಾವಿನ ಸೊಪ್ಪು ಬಿಟ್ಟಿತ್ತು, ಅದನ್ನೇ ಕಿತ್ಕೊಂಡು ಹಾಗೆ ಬೇವಿನ ಸೊಪ್ಪು ಸ್ವಲ್ಪ ಮಾವಿನಕಾಯಿ ಅಂದರೆ ಕೆಳಗಡೆ ಬಿದ್ದಿರೋವಂಥ ಮಾವಿನಕಾಯಿನ ತೊಗೊಂಡಿದ್ದೆ, ಕೀಳೋದಕ್ಕೆ ಬಿಡಲಿಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಮಾವಿನಕಾಯಿನ ಅಂದರೆ ಕೆಳಗಡೆ ತುಂಬ ಸಣ್ಣ ಸಣ್ಣ ಮಾವಿನಕಾಯಿ ಎಲ್ಲ ಬಿದ್ದಿತ್ತು, ಅದನ್ನೇ ತೊಗೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನು ನನ್ನ ಮಗಳಿಗೆ ಬಂದು ಈ ಒಂದು ಲಂಗ ಬ್ಲೌಸ್ ಇದೆಯಲ್ಲ ಅದನ್ನು ವೇರ್ ಮಾಡಿಸ್ತಾ ಇದ್ದೀನಿ. ಇದು ಅವಳ ನಾಮಕರಣಕ್ಕೆ ಟೈಮಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದೆ, ಆದರೆ ನನಗಿದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ಅದು ಯಾಕೋ ನನಗೆ ಸ್ಟಿಚಿಂಗ್ಸು ಆಮೇಲೆ ಅದು ಯಾವುದು ನನಗಿಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನು ವೇರ್ ಮಾಡಿಸಿರಲಿಲ್ಲ. ಮತ್ತು ನಾನು ಹೊಸ್ದಾಗಿ ಸ್ಟಿಚಿಂಗ್ಸ್ ಎಲ್ಲ ಮಾಡಿಸ್ಬಿಟ್ಟು ನಾನು ಅವಳಿಗೆ ಮಾಡಿದ್ದು. ಅದರ ವೀಡಿಯೋಗಳಿದೆ ನಾಮಕರಣದ್ದು ಒಂದಷ್ಟು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸು, ಅದನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ತುಂಬ ದಿನ ಆಯಿತು ನಾಮಕರಣ ಆಗಿ, ಅದರ ವೀಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಯಾವಾಗ ಅಂತ ಗೊತ್ತಿಲ್ಲ, ಬಟ್ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಅದು ಸ್ವಲ್ಪ ಟೈಟ್ ಆಗಿಬಿಟ್ಟಿತ್ತು, ಆವಾಗಿನ ಸೈಜಲ್ಲಿ ಅವ್ರು ಸ್ಟಿಚ್ ಮಾಡಿದ್ರು, ಬಟ್ ಇವಾಗ ಸ್ವಲ್ಪ ದೊಡ್ಡೋಳಾಗಿದ್ದಾಳಲ್ಲ, ಹಾಗಾಗಿ ಅದು ಟೈಟ್ ಆಗ್ತಾಯಿತ್ತು. ಅವಳ ಕೈ ಹೋಗ್ತಾನೇ ಇರಲಿಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಅಳ್ತಾಯಿದ್ಲು. ನನಗೆ ಬೆವರೆಲ್ಲ ಕಿತ್ಕೊತಾ ಇದ್ದು ಶೆಕೆಗೆ ಅವಳಾಗ ಹಾಕೋ ಅಷ್ಟರಲ್ಲಿ, ಆಮೇಲೆ ಸುಮ್ಮನೆ ಹಾಕಿಸ್ಕೊಂಡ್ಲು. ಬಟ್ ಇವಾಗ ಚೆನ್ನಾಗಿ ಕಾಣಿಸ್ತಿತ್ತು, ಆದರೆ ಏನಂದರೆ ನನಗೆ ಅದು ಪರ್ಫೆಕ್ಟಾಗಿ ಬಂದಿರಲಿಲ್ಲ, ಹಾಗಾಗಿ ನಾನು ಅದನ್ನೆಲ್ಲ ವೇರ್ ಮಾಡಿಸಿರಲಿಲ್ಲ. ಹಾಗೆ ಅವಳಿಗೆ ಬ್ಯಾಂಗಲ್ ತೊಗೊಂಬಂದಿದ್ವಿ, ನಮ್ಮಮ್ಮ ತಂದುಕೊಟ್ಟಿದ್ರು, ಅದನ್ನು ಹಾಕಿರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೆಂಗೋ ಇವಾಗ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೆ. ಅವಳಿಗಂತೂ ಫುಲ್ಲು ಎಕ್ಸೈಟ್ಮೆಂಟು, ಏನೋ ಹೊಸ್ದಾಗಿಲ್ಲ ಹಾಕ್ತಾಯಿದ್ದಾರಲ್ಲ ಇವರು ಅಂತ ಹೇಳ್ಬಿಟ್ಟು. ಹಾಗೆಯೇ ಅವಳು ಖುಷಿಯಿಂದ ಎಕ್ಸೈಟ್ಮೆಂಟಲ್ಲಿ ನಾನು ಏನು ಹಾಕಿದ್ರು, ಬಳೆ ಹಾಕಿದ್ರು, ಚೈನ್ ಹಾಕ್ಸ್ಕೊಂಡ್ರು ಸುಮ್ಮನೆ ಹಾಕ್ಸ್ಕೊತಾ ಇತ್ತು. ಒಂದು ಚೂರು ಅಳ್ಳಿಲ್ಲ, ಆದರೆ ಬಟ್ಟೆ ಹಾಕ್ಬೇಕಾದ್ರೆ ಮಾತ್ರ ಸ್ವಲ್ಪ ಅಳ್ತಿದ್ಲು, ಯಾಕಂದರೆ ಟೈಟ್ ಆಗಿಬಿಟ್ಟಿತ್ತು. ನಾನು ಹೇಳಿದೆ ಸ್ಟಿಚ್ ಒಂದು ಬಿಡ್ಸೋಣ ಅಂತೇಳಿ, ನನ್ನ ಹಸ್ಬೆಂಡ್ ಇರಲಿ ನೋಡೋಣ ಹಾಕು ಅಂತೇಳಿ ಹಾಕ್ಸಿದ್ರು. ಪಾಪ ಅವಳಿಗೆ ಸಖತ್ತು ಹಿಂಸೆ ಆಗಿಬಿಡ್ತು. ಆದರೆ ನನಗೆ ಈ ಕಡೆಯಿಂದ ಬೆವರು ಕಿತ್ಕೊತೈತೆ, ಯಾಕಂದರೆ ಒಂಥರ ಗಾಬರಿ ಅನಿಸುತ್ತಲ್ಲ, ಇದು ಸಡನ್ನಾಗಿ ಅಳ್ತಿದ್ರೆ ನಮಗೆ ಗೊತ್ತಾಗಲಿಲ್ಲ. ಲಾಸ್ಟಲ್ಲಿ ಇನ್ನೇನು ಫುಲ್ಲು ಒಂದು ಕೈ ಹಾಕಿದ್ಮೇಲೆ ಇನ್ನೊಂದು ಕೈ ಹಾಕ್ಬೇಕಾರೆ ನನಗೆ ಗೊತ್ತಾಯಿತು ಅಯ್ಯೋ ಅಂತ ಹೇಳ್ಬಿಟ್ಟು. ನನಗೆ ಎಷ್ಟು ಟೆನ್ಷನ್ ಆಗೋಯಿತು ಅಂದರೆ ಫುಲ್ಲು ಅಷ್ಟು ಟೆನ್ಷನ್ ಆಗೋಯ್ತು, ಯಾಕಂದರೆ ಸಣ್ಣ ಪಾಪು ಸಡನ್ನಾಗಿ ಅಳ್ತಿದ್ರೆ ಏನಕ್ಕೆ ಅಂತ ನಮಗೂ ಗೊತ್ತಾಗಲ್ಲ. ಅದಾದಮೇಲೆ ನನಗೆ ಫ್ಲಾಶ್ ಆಯಿತು, ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದು ಅಂತೇಳಿ ಹಾಕಿ ಫೋಟೋಶೂಟ್ ಮಾಡಿದೆ, ಹೇಗೋ ಬಂತು. ಬಟ್ ನೋಡೋದಕ್ಕಿಂತ ಫೋಟೋದಲ್ಲೆಲ್ಲ ತುಂಬಾ ಚೆನ್ನಾಗಿ ಬಂತು. ಹಾಗೆ ಅವಳದು ಗೆಜ್ಜೆ ಎಲ್ಲ ಇತ್ತಲ್ವ ನಾಮಕರಣದ್ದು, ಅದನ್ನೆಲ್ಲ ಕೂಡ ಹಾಕಿ ಅದ್ರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಅಂದರೆ ರೀಲ್ಸಿಗೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಕೈಲಿ ವೀಡಿಯೋ ಮಾಡಿಸ್ಕೊತಾ ಇದೆ. ಕೆಲವೊಂದು ಸತಿ ವೀಡಿಯೋ ಮಾಡಿಕೊಡ್ತಾರೆ, ಕೆಲವೊಂದು ಸತಿ ಅವ್ರದ್ದು ಯಾವುದೋ ಒಂದು ತಲೆ ಬಿಸಿಲು ಇರ್ತಾರೆ, ಅಂಥ ಟೈಮಲ್ಲಿ ಮಾಡಿಕೊಡೋದಿಲ್ಲ, ಬೈತಾರೆ. ಆದರೂ ನಾನು ಬಿಡೋದಿಲ್ಲ, ಸ್ವಲ್ಪ ಏನಂದರೆ ನಾಜೂಕಲ್ಲಿ ಮಾತಾಡಿ ಹೆಂಗೋ ಮಾಡಿಸ್ಕೊತೀನಿ. ಇನ್ನು ಕಣ್ಕಪ್ಪೆಲ್ಲ ಏನೂ ಇಟ್ಟಿರಲಿಲ್ಲ, ಹಾಗೆ ಸಣ್ಣದಾಗಿ ಅಂದರೆ ಒಂದು ಚುಕ್ಕಿನ ಇಟ್ಟಿದ್ದೆ, ಚೆನ್ನಾಗಿ ಕಾಣಿಸ್ತಿತ್ತು. ಅವಳು ನೋಡಿ ಬೇವಿನ ಸೊಪ್ಪು ಅಂದರೆ ಏನು ನಾನು ಇಟ್ಟಿದ್ನಲ್ಲ ಅದನ್ನು ತೊಗೊಂಡು ಬಾಯಲ್ಲೆಲ್ಲ ಇಟ್ಕೊತಿದ್ಲು. ನನಗೆ ಭಯ, ಎಲ್ಲಿ ಇವಳು ಬಾಯಲ್ಲಿ ಅದು ಕಹಿ ಅಲ್ವಾ ಬೇವಿನ ಸೊಪ್ಪು, ಎಲ್ಲಿ ಗಿಮಿಟ್ ಮಾಡಿಬಿಡ್ತಾಳೋ ಅಂತ ಹೇಳಿ ಹೆದರ್ಕೊತಾಯಿದ್ದೆ. ಅದರಲ್ಲೂ ಪುಣ್ಯಕ್ಕೆ ಏನೂ ಮಾಡಲಿಲ್ಲ ಅಂದರೆ ಬಾಯಲ್ಲಿ, ಆಮೇಲೆ ಗಂಟ್ಲಿಗೆ ಎಲ್ಲೋಗಿ ಸಿಕ್ಕೊಂಡ್ಬಿಡ್ತು ಅಂತ ಒಂದು ಭಯ. ಅದು ಸುಮ್ಮನೆ ಇಟ್ಕೊಂಡು ತಿಂತಾನೆ ಇದ್ಲವಳಿಗೆ ಏನು ಅನ್ನಿಸ್ತಾಯಿತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ಗಳಿಗೇನೆ ಬೇವಿನ ಸೊಪ್ಪು ಒಂಚೂರು ಬಾಯಲ್ಲಿಟ್ಟರೆ ಆಗೋದಿಲ್ಲ. ಅಂಥದ್ರಲ್ಲಿ ಇವಳು ಬೇವಿನ ಸೊಪ್ಪು ಇಟ್ಕೊಂಡಿದ್ದಾಳಲ್ಲ ಅಂತ ನನಗೆ ಭಯ, ಎಲ್ಲಿ ವಾಮಿಟ್ ಮಾಡಿಬಿಡ್ತಾಳೋ ಅಂತ ಒಂದು ಟೆನ್ಷನು. ಆದರೆ ಏನೂ ಮಾಡಲಿಲ್ಲ, ಪಾಪ ಸುಮ್ಮನೆ ಇಟ್ಕೊಂಡು ಆಟಾಡ್ತಾಯಿತ್ತು ಅದರಲ್ಲೇ. ಹೇಗೋ ನಾನು ಒಂದಷ್ಟು ಆರಾಮಾಗಿದ್ಲು ಅವಳು, ಆ ಥರ ಏನು ಕಿರಿಕಿರಿ ಕೊಡೋದು, ಹಠ ಮಾಡೋದು ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ನನಗೆ ಹೇಗೆ ಬೇಕೋ ನನಗೆ ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡೆ. ಅವಳು ಕೂಡ ಸುಮ್ಮನೆ ಇದ್ಲು, ಏನಾದರೂ ಮಾಡ್ಕೊಳ್ಳಿ, ನನ್ನ ಕೈಯಲ್ಲಿ ಏನಾದರೂ ಒಂದು ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಅವಳ ಪಾಡಿಗೆ ಅವಳು ಕೆಲಸ ಮಾಡ್ತಾಯಿದ್ಲು. ಹಾಗೆ ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ಕೊತಿದ್ದೆ. ಹಾಗೆಯೇ 7 ಮಂತ್ ಕಂಪ್ಲೀಟ್ ಆಗಿರೋದ್ರಿಂದ 7 ಅಂತ ಕೂಡ ಹಾಗೆ ಏನಂದರೆ ಉರ್ಗಡ್ಲೆಯಲ್ಲಿ ಮಾಡಿಕೊಂಡೆ. ಚೆನ್ನಾಗಿ ಬಂದಿತ್ತು, ಅಂದರೆ ಹೂವು ಒಂದು ಮಿಸ್ ಆಗಿತ್ತು ಅನ್ನೋದು ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಬಂದಿತ್ತು. ಹಾಗೂ ಇನ್ನೊಂದು ಸತಿ ಮತ್ತೆ ಮಾಡೋಣ ಅಂತೇಳಿ ನೆಕ್ಸ್ಟ್ ಅಂದ್ಕೊಂಡೆ. ಬಟ್ ಯಾಕಂದರೆ ನೆಕ್ಸ್ಟ್ ಡೇ ಹಬ್ಬ ಇರೋದ್ರಿಂದ, ಅಂದರೆ ಹಬ್ಬದ್ದು ಸ್ವಲ್ಪ ಕೆಲಸ ಎಲ್ಲ ಇತ್ತು, ಹಾಗಾಗಿ ಮಕ್ಳಿಗೆ ಬಟ್ಟೆ ಎಲ್ಲ ತೊಗೊಂಬರೋದೆಲ್ಲ ಇತ್ತು ಅಂತ ಹೇಳಿಬಿಟ್ಟು ಆವಾಗ ಆಗೋದಿಲ್ಲ. ಸರಿ ಇವಾಗಲೇ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಮಾಡೋಣ ಅಂತೇಳಿ ಮಾಡ್ಕೊಂಡಿದ್ದೀನಿ. ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಬೇರೆಯವ್ರ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಬೇಡ, ನಮ್ಮ ಖುಷಿಗೆ ಇದಲ್ವಾ ಸರಿ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ. ಹೇಗೆ ಬರುತ್ತೋ ಹಾಗೆ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ನೀವು ಟ್ರೈ ಮಾಡಿ. ಬಟ್ ಏನಾದರೂ ಹೂವು ಏನಾದರೂ ಒಂದು ಮಿಸ್ ಆಗಿದ್ರೆ ಹೂವು ಒಂದು ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ನನಗೆ ಅದೊಂದು ಲಾಸ್ಟಲ್ಲಿ ಅಯ್ಯೋ ಅನ್ನಿಸ್ತು, ಹೂವು ಇರಬೇಕಾಗಿತ್ತಲ್ವ, ನಾಳೆನೇ ಮಾಡ್ಕೊಬೋದಿತ್ತಲ್ವ ಅಂತ ಹೇಳಿ ಅಂದ್ಕೊಂಡೆ. ಅಯ್ಯೋ ಇರಲಿ ಬಿಡು, ಇನ್ನೇನು ಮಾಡಿಬಿಟ್ಟಿದ್ದೀನಿ, ಮತ್ತೆ ಯಾರು ರೆಡಿ ಮಾಡ್ತಾರೆ ಅಂತ ಹೇಳಿ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಮಾಡಿದ್ದೀನಿ. ಚೆನ್ನಾಗಿ ಬಂತು ಫೋಟೋಸ್ ಎಲ್ಲ ಮಾತ್ರ.
ಕೂರಿಸ್ಕೊಂಡು ಒಂದಷ್ಟು ಫೋಟೋಸು ವೀಡಿಯೋಸು ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಆ ಕಡೆಯಿಂದ ಈ ಕಡೆ ತಿರುಗೋದು, ಈ ಕಡೆಯಿಂದ ಆ ಕಡೆ ತಿರುಗೋದು, ಆಮೇಲೆ ಕೂರಿಸಿದ್ಮೇಲೆ ಮುಂದೆ ಏನಾದರೂ ಐಟಮ್ಸ್ ಇದ್ದರೆ ಅದನ್ನು ತೊಗೊಳಕ್ಕೆ ಹೋಗೋದು ಎಲ್ಲ ಮಾಡ್ತಾಯಿದ್ಲು. ಹಾಗೆಯೇ ಇನ್ನು ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ತರಬೇಕಾಗಿತ್ತು ಅಂತೇಳಿ ಹೊರಟ್ವಿ. ಹಾಗೆ ಇದು ಇಷ್ಟ ಆಗಿತ್ತು ಇವತ್ತಿನ ಒಂದು ವ್ಲಾಗ್. ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.